ವಿಜಯಪುರದಲ್ಲಿ ಸಿದ್ದೇಶ್ವರ ದೇವರ ಜಾತ್ರೆಯ ಅಂಗವಾಗಿ ಆಯೋಜಿಸಲಾದ ಫಲಪುಷ್ಪ ಪ್ರದರ್ಶನ ಜನರನ್ನ ಕೈಬೀಸಿ ಕರೀತಾ ಇದೆ. ವಿವಿಧ ಹಣ್ಣು ಹೂಗಳಿಂದ ತಯಾರಿಸಲಾದ 10 ಹಲವು ಕಲಾಕೃತಿಗಳು ಜನರನ್ನ ಆಕರ್ಷಿಸ್ತಾ ಇದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗುಮ್ಮಟನಗರಿ ವಿಜಯಪುರದಲ್ಲಿ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಜಂಟಿ ಸಹಯೋಗದಲ್ಲಿ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನ ಆಯೋಜಿಸಲಾಗಿದೆ. ವಿಜಯಪುರ ನಗರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಈ ಮೇಳ ಆಯೋಜಿಸಲಾಗಿದ್ದು, ಈ ಬಾರಿ ಮೇಳದಲ್ಲಿ 40ಕ್ಕೂ ಅಧಿಕ ವಿವಿಧ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತು ಅವರ ನೆನಪಿಗಾಗಿ ನಾವು ಇದೇ ಸಂಕ್ರಮಣ ದಿನದಲ್ಲಿ ಹಮ್ಮಿಕೊಳ್ತೇವೆ. ಮೊಟ್ಟ ಮೊದಲನೇದಾಗಿ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಕಾಲಿಟ್ಟಿದ್ದ ಒಂದು ನೆನಪಿಗಾಗಿ ನಾವು ಈ ಪ್ರದರ್ಶನವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ. ಬೃಹತ್ ಮೇಳದಲ್ಲಿ ಈರುಳ್ಳಿಯಿಂದ ಸುಂದರವಾದ ಮನೆ ನಿರ್ಮಾಣ ಮಾಡಲಾಗಿದ್ದು, ಸಿರಿಧಾನ್ಯಗಳಿಂದ ಸ್ವಾಮಿ ವಿವೇಕಾನಂದರ ಸುಂದರ ಕಲಾಕೃತಿಯ ನಿರ್ಮಾಣವಾಗಿದೆ. ದಿವಂಗತ ಮಹತೇಶ್ ಬೀಳಗಿ ಅವರ ಸ್ಮರಣಾರ್ಥ ಸುಂದರ ಹೂದೋಟವನ್ನ ನಿರ್ಮಾಣ ಮಾಡಲಾಗಿದೆ. ಹೂದೋಟದಲ್ಲಿ ಸಾಲುಮರದ ತಿಮ್ಮಕ್ಕನ ಅಪರೂಪದ ಛಾಯಾಚಿತ್ರ ನೋಡುಗರನ್ನ ಕೈಬೀಸಿ ಕರೆಯುತ್ತಿದೆ. ಇನ್ನು ಕುಟುಂಬ ಸಮೇತರಾಗಿ ಬಂದು ಅದೆಷ್ಟೋ ಜನರು ಸೆಲ್ಫಿಗಳನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಗುಮ್ಮಟನಗರಿ ಬಿಜಾಪುರದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಹೂವಿನಲ್ಲಿ ಅಲಂಕಾರಯುತವಾಗಿ ಗೋಳಗುಮ್ಮಟವನ್ನು ಆಯೋಜನೆ ಮಾಡಲಾಗಿದೆ. ಮತ್ತು ಹಣ್ಣುಗಳಲ್ಲಿ, ಹೂಗಳಲ್ಲಿ ಅಲಂಕಾರಿಕ ವಸ್ತುಗಳನ್ನು ಮಾಡ್ಯಾರ. ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಾಗ ಕೂಡ ಈ ಪುಷ್ಪಗಳ ಕೃಷಿ ಉತ್ತೇಜಿಸಲಿಕ್ಕೋಸ್ಕರ ಮತ್ತು ಪುಷ್ಪದಿಂದ ಏನೇನು ಮಾಡ್ಬೋದು ಅನ್ನೋಂಥ ಒಂದು ಇದರಿಂದ ಉದ್ದೇಶ ಇಟ್ಕೊಂಡು ಈ ಉತ್ತರ ಕರ್ನಾಟಕದಾಗ ಬಿಜಾಪುರ ಆಗಲಿ, ಬೆಳಗಾವಿ, ಕೊಪ್ಪಳ, ಕಾರವಾರ, ಕಲಬುರಗಿ, ಯಾದಗಿರಿ ಈ ಎಲ್ಲ ಜಿಲ್ಲೆಗಳ ಕಡೆನೂ ಈ ಒಂದು ಪರಂಪರೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನಕ್ಕೆ ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ಫಲಪುಷ್ಪ ಮೇಳಕ್ಕೆ ಆಗಮಿಸಿ ಕುತೂಹಲದಿಂದ ವೀಕ್ಷಣೆ ಮಾಡ್ತಿರೋ ಜನ ವಿವಿಧ ಇಲಾಖೆಯ ಯೋಜನೆಗಳ ಮಾಹಿತಿ ಹಾಗೂ ಕೃಷಿ ಪರಿಕರಗಳ ಸದುಪಯೋಗ ಪಡೆಯುತ್ತಿರೋದು ನಿಜಕ್ಕೂ ಶ್ಲಾಘನೀಯವೇ ಸರಿ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.